ಸಿಎಂ ಹುದ್ದೆಗೆ 500 ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹುದ್ದೆಗೆ 500 ಕೋಟಿ ಕೊಡುವುದಾಗಿದ್ರೆ ಕನಕಪುರ, ಬೆಳಗಾವಿ ಸಾಹುಕಾರ್ ಸೇರಿ ಬಹಳ ಜನ ಸ್ಪರ್ಧೆಯಲ್ಲಿರ್ತಾ ಇದ್ರು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹುದ್ದೆಗೆ 500 ಕೋಟಿ ಕೊಡುವುದಾಗಿದ್ರೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್, ಬೆಳಗಾವಿ ಸಾಹುಕಾರು, ಸತೀಶ್ ಜಾರಕಿಹೊಳಿ ಅಂತ ಕರೀತಿರೋ, ರಮೇಶ್ ಜಾರಕಿಹೊಳಿ ಅಂತ ಕರೀತಿರೋ, ಪಕ್ಷಗಳು ಬೇರೆ ಬೇರೆ ಆಗಿರಬಹುದು. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಟೀಕೆ. ನವಜೋತ್ ಸಿಂಗ್ ಸಿಧು ಪತ್ನಿಯ 500 ಕೋಟಿ ರು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಆ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಇಲ್ದಲೇ ಇದ್ದಿದ ಮೇಲೆ ಮತ್ತೆ ಯಾಕೆ ರಿಯಾಕ್ಟ್ ಮಾಡಿದ್ದೀರಿ? ಅವರು ಯಾವ ರಾಜ್ಯದ ಬಗ್ಗೆ ಹೇಳಿದ್ದಾರೆ ಗೊತ್ತಿಲ್ಲ. ಅವ್ರು ಯಾವ ರಾಜ್ಯದ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ. ಪಂಜಾಬ್ ರಾಜ್ಯದ ಬಗ್ಗೆ ಹೇಳಿರ್ತಾರೆ. 500 ಕೋಟಿ ಸಾಲ ಸದ್ಯ ಕಾಂಗ್ರೆಸ್ನವರಿಗಿಲ್ಲ. ಅದರ ಅರ್ಥ ನಾನು ಕಾಂಗ್ರೆಸ್ಗೆ ಕ್ಲೀನ್ ಚಿಟ್ ಕೊಡ್ತಿದ್ದೇನೆ ಅಂತಲ್ಲ. ಸಿಎಂ ಹುದ್ದೆಗೆ 500 ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ, ಮಾಜಿ ಶಾಸಕ, ಹಾಲಿ ವಿಧಾನ ಪರಿಷತ್ನ ಸದಸ್ಯ, ಸಿಎಂ ಹುದ್ದೆಗೆ 500 ಕೋಟಿ ಅಂತ ಹೇಳಿ ಸಿಧು ಪತ್ನಿ ಒಂದು ಆರೋಪ ಮಾಡಿದ್ರಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಆರೋಪವನ್ನ ಸಾಲವಾಗಿ ಪಡೆದುಕೊಂಡು ರಾಜ್ಯದ 2 ನಾಯಕರ ಹೆಗಲ ಮೇಲೆ ದೇಸಿ ಬಂದೂಕಿಟ್ಟುಕೊಂಡು ಹೊಡೆದಿದ್ದಾರೆ. 500 ಕೋಟಿ ಕೊಟ್ಟರೆ ಸಿಎಂ ಸ್ಥಾನ ಸಿಗುವುದೇ ನಿಜವಾಗಿದ್ದರೆ ಡಿಕೆ ಶಿವಕುಮಾರ್ ಬಳಿ ಹಣ ಕೊಳಿತಾ ಇದೆ. ಅವರು ಕೊಟ್ಬಿಟ್ಟು ಸ್ಥಾನ ಪಡೆದುಕೊಳ್ತಾ ಇದ್ರು. ಹಾಗಾಗಿ ಈ ತರಹದ್ಯಾವುದೂ ಇಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯ ವಿರುದ್ಧ ಟೀಕೆ ಮಾಡಿದಂತಹ ಸಿಟಿ ರವಿ, ಆ ತರಹದ ಪ್ರಮೇಯಗಳು ಬರಲಿಕ್ಕಿಲ್ಲ. ಒಂದು ವೇಳೆ ಸಿಎಂ ಸ್ಥಾನ 500 ಕೋಟಿ ಸಿಗ್ತಿದ್ದೇ ಆಗಿದ್ದಲ್ಲಿ ಡಿಕೆ ಶಿವಕುಮಾರ್ ಖರೀದಿ ಮಾಡ್ಕೊತಾ ಇದ್ರು, ಸತೀಶ್ ಜಾರಕಿಹೊಳಿನೂ ಖರೀದಿ ಮಾಡ್ತಿದ್ರು ಅಂತ ಹೇಳಿ ಚಿಕ್ಕಮಗಳೂರು ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆ ಕೊಟ್ಟಿರುವಂತಹದ್ದು ಸಂಚಲನ ಮೂಡಿಸಿದೆ. ಸಿಎಂ ಹುದ್ದೆಗೆ 500 ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ರಿಯಾಕ್ಟ್ ಮಾಡಿರುವಂತಹದ್ದು. ಸಿಎಂ ಹುದ್ದೆಗೆ 500 ಕೋಟಿ ಕೊಡುವುದಾಗಿದ್ರೆ ಕನಕಪುರ, ಬೆಳಗಾವಿ ಸಾಹುಕಾರ್ ಸೇರಿ ಬಹಳ ಜನ ಸ್ಪರ್ಧೆಯಲ್ಲಿ ಇರ್ತಾ ಇದ್ರು. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಟೀಕೆ ಮಾಡಿದ್ದಾರೆ. ನವಜೋತ್ ಸಿಂಗ್ ಸಿಧು ಪತ್ನಿಯ 500 ಕೋಟಿ ರೂಪಾಯಿ ಆರೋಪ, ನನಗೆ ಆ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅವರು ಯಾವ ರಾಜ್ಯದ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ. ಆದರೆ 500 ಕೋಟಿ ಸಾಲ ಸದ್ಯಕ್ಕೆ ಕಾಂಗ್ರೆಸ್ನವರಿಗಿಲ್ಲ. ಅದರ ಅರ್ಥ ನಾನು ಕಾಂಗ್ರೆಸ್ಗೆ ಕ್ಲೀನ್ ಚಿಟ್ ಕೊಡ್ತಿದ್ದೇನೆ ಅಂತಲ್ಲ. ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಮತ್ತು ಸತೀಶ್ ಜಾರಕಿಹೊಳಿಯನ್ನ ಕಾಲೆಳೆಯುವಂತಹ ಪ್ರಸಂಗ ಸಿಟಿ ರವಿ ಅವರ ಮುಖಾಂತರವಾಗಿ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.